ಹಾಕಿದ್ರು ಕಾಂಟ್ಯಾಕ್ಟ್ ಆಗ್ಬಾರ್ದು ಇವಳು ಅಂತ. ಸೊ ಒಂದ್ 3 ತಿಂಗಳು ಮಾತಾಡ್ಸಿಲ್ಲ. ಫಸ್ಟ್ ಹಾಸ್ಟ್ಲಿಗೆ ಯಾವಾಗ ಬಿಟ್ರು ಮೈಕ ಅದ್ರಷ್ಟು ಫ್ರೀಡಮ್ ಯಾರು ಕೊಡ್ಲಿಲ್ಲ ಅನ್ಸುತ್ತೆ. ಸಮಾಧಾನ ಆಯ್ತು ಯಪ್ಪ. ಮನೇಲಿ ಒಂಥರ ಹಿಂಸೆ ಆಗ್ಬಿಡೋದು. ಲವ್ ಅವಾಗ ಗೊತ್ತಲ್ವ, ಲವ್ ಮ್ಯಾಟ್ರ್ ಮನೇಲಿ ಗೊತ್ತಾಗ್ಬಿಟ್ರೆ ಒಂಥರ ನಮ್ನ ಏಲಿಯನ್ಸ್ ಗಳು ನೋಡ್ಬೇಕು, ಜೈಲಲ್ಲಿ ಇದ್ದಾಗ ಫೀಲ್ ಆಗ್ಬಿಡೋದು. ಯಪ್ಪ ಮನೇಲಿ ಯಾರು ಮಾತಾಡ್ಸಲ್ಲ, ಹೋದ್ರೆ ಬಂದ್ರೆ ಏನ್ ವಿಚಿತ್ರವಾಗಿ ಮಾತಾಡ್ತಾನೆ ಇರ್ಲಿಲ್ಲ ನಿನ್ ಜೊತೆನ. ಅಲ್ಲಲ್ಲ ಅವಾಗಲ್ಲ, ಇನ್ನೊಂದು ಗೌರಿ ಹಬ್ಬದಲ್ಲ ಇನ್ಸಿಡೆನ್ಸ್ ಆಗಿತ್ತಲ್ಲ ಅವಾಗ. ಇನ್ನು ನೆಕ್ಸ್ಟ್ ಹೇಳ್ತೀವಿ ಅದೇನು ಅಂತ. ಕಾಲೇಜ್ ಎಲ್ಲ ಇದು ಹಾಸ್ಟ್ಲಿಗೆಲ್ಲ ಓದಾದ್ಮೇಲೆ ಅವಾಗ ಒಂದೊಂದ್ ಸ್ವಲ್ಪ ನಮ್ಮಪ್ಪ ಯಾವತ್ತೂ ಮಾತಾಡ್ಸೋದ್ ಬಿಟ್ಟೇ ಇಲ್ಲ. ಇವನ್ಗೋಸ್ಕರನೇ ನಮ್ಮನೇಲಿ ನಮ್ಮಪ್ಪ ಜಗಳ ಆಡೋದು ಎಲ್ಲಾನು ಇವನ್ಗೋಸ್ಕರನೇ ಮಾಡಿರೋದು. ಎಲ್ಲ ನಮ್ಮನೇಲಿ ನಮ್ ಜಗಳ ಅಂತ ಬಂದಿದ್ದೆ ಇವನಿಂದ. ನಾನು ನಮ್ಮಪ್ಪ ಯಾವತ್ತೂ ಜಗಳನೇ ಆಡಿದ್ರು. ಅಪ್ಪ ಒಂದಿನ ಹೋಗೇ ಅಂತ ಕರೆದವರು ಅಲ್ಲ ನಮ್ಮಪ್ಪ. ಒಂದಿನ ಏನು ಒಂದೇ ಇಲ್ಲ. ಇವನಿಂದ ಎಷ್ಟು ಅನ್ಸ್ಕೊಂಡಿದ್ದಾನೆ, ಎಷ್ಟು ಬಯಸ್ಕೊಂಡಿದ್ದಾನೆ, ಎಷ್ಟು ಹೊಡ್ಸ್ಕೊಂಡಿದ್ದಾನ ಅಂತಂತೂ ಗೊತ್ತಿಲ್ಲ. ಅದಾದ್ಮೇಲೆ ಹಿಂಗೆ ಕಾಲೇಜ್ ಮುಗೀತು, ಫಸ್ಟ್ ಇಯರ್ ಮುಗೀತು. ಅದಾದ್ಮೇಲೆ ಏನಾಯ್ತು, ಕೋವಿಡ್ ಸ್ಟಾರ್ಟ್ ಆಯ್ತು. ಕೋವಿಡ್ ಸ್ಟಾರ್ಟ್ ಆಯ್ತು. ಮನೇಲೇ ಇರ್ಬೇಕಲ್ಲ, ಇನ್ನೇನ್ ಮಾಡೋದು, ಮನೇಲೇ ಇರ್ಬೇಕು. ಎಂಟು ತಿಂಗಳು ಮನೇಲೇ ಇದ್ವಿ. ಹೆಂಗಾದ್ರೆ ಇವ್ರು ನಮ್ಮೂರು ಹತ್ತತ್ರನೇ. ಅಲ್ಲ, ನಾನು ಅಷ್ಟೊತ್ತಿಗೆ ಬೆಂಗಳೂರು ಬಂದ್ಬಿಟ್ಟಿದ್ದೆ ಅನ್ಸುತ್ತೆ. ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೆ ಆಲ್ರೆಡಿ. ITI ಮುಗಿಸಿ ಆಗ ಒಂದೆರಡು ತಿಂಗಳು ಅಷ್ಟೇ ಅನ್ಸುತ್ತೆ. ITI ನಂದು ಕಂಪ್ಲೀಟ್ ಆಯ್ತು. ಇವಳು ಮೈಸೂರಿಗೆ ಹೋದ್ಲು, ನಾನು ಬೆಂಗಳೂರು ಬಂದೆ. ಅವಾಗ ಏನು ಹೆಚ್ಚು ಕಡಿಮೆ ಕೊರೋನಾ ಬರೋದು ಒಂದು 6 ತಿಂಗಳಿಂದ ಸುಗ್ಗಿ ಮಾಡ್ತಿದ್ದೆ. ಆಮೇಲೆ ಇಲ್ಲಪ್ಪ, 1 ವರ್ಷ ಸುಗ್ಗಿ ಮಾಡಿದೆ ನೀನು. 1 ವರ್ಷ ನಾನು ಕರೆಕ್ಟಾಗಿ ಸುಗ್ಗಿ ಮಾಡಿದೆ. ಅಷ್ಟೊತ್ತಿಗೆ 1 ವರ್ಷ ಕಂಪ್ಲೀಟ್ ಆಗಿತ್ತು ಫಸ್ಟ್ ಆರ್ಕಿಟೆಕ್ಚರ್. ಆಮೇಲೆ ನಾನು ಅಷ್ಟೊತ್ತಿಗೆ ಕಾರ್ ತಗೊಂಡೆ. ಒಂದು 3 ತಿಂಗಳಿಗೇನೋ ಕೊರೋನಾ ಸ್ಟಾರ್ಟ್ ಆಗೋಯ್ತು. 3 ತಿಂಗಳಲ್ಲ ಕಣೋ, ಬೇಜಾನ್ ವರ್ಷ ಆಯ್ತದೆ. 2018ರಲ್ಲಿ ನೀನ್ ಕಾರ್ ತಗೊಂಡಿದ್ದು. ಕಾರ್ ತಗೊಂಡ್ 2020ರಲ್ಲಿ ಬಂದಿದ್ ಕೊರೋನಾ. 2 ವರ್ಷ ಗ್ಯಾಪ್. ನಾನು EMI ತಕೊಂಡಿ ಕಟ್ತಾ 6 ತಿಂಗಳು ಕಟ್ಟಿದ್ ನಾನು EMI. ಹೌದಾ? 6 ತಿಂಗಳು EMI ಕಟ್ತೆ. ಅವಾಗ ಕೊರೋನಾ ಸ್ಟಾರ್ಟ್ ಆಗೋಯ್ತು. ಯಪ್ಪ, ಅವಾಗಂತೂ ಎಷ್ಟು ಹಿಂಸೆ ಆಗ್ಬಿಡೋದು ಅಂದ್ರೆ, ಅವಾಗ ನಮಗೂ ರಜಾ ಕೊಟ್ಬಿಟ್ರು ಕಾಲೇಜು. ಮನೇಲಿ ಮಾತಾಡಂಗಿಲ್ಲ, ಏನಿಲ್ಲ. ಮೀಟ್ ಆಗೋದಂದ್ರೆ ಮೀಟ್ ಹೋಗಕ್ಕಾಯ್ತಲ್ಲ. 8 ತಿಂಗಳು 4 ತಿಂಗಳು ಮೀಟೇ ಆಗಿರ್ಲಿಲ್ಲ. ಆಮೇಲೆ ಕಾರ್ ಮನೆ ಹತ್ರ ನಿನ್ಸ್ಕಂಡಿ ಅಯ್ಯೋ ಹೊಸ ಕಷ್ಟಪಟ್ಟಿಲ್ಲ ಅವಾಗ. ನಮಗೇನು ಅನ್ನಿಸ್ತಿರ್ಲಿಲ್ಲ, ಯೂನಿಕ್ ಕಷ್ಟ. ಆಮೇಕಿಂದ ಇವಳು ಸ್ಕೂಟರ್ ಎತ್ಕೊ ಬರೋಳು, ಸ್ಪೆಂಡರ್ ನನ್ ನೋಡಕ್ಕೆ. ಸ್ಕೂಟರ್ ಓಡಿಸ್ತಾ ಇದ್ದೆ, ನಮ್ಮ ಅಣ್ಣನ ಗಾಡಿ ಎತ್ಕೊಂಡ್ ಬರ್ತಾ ಇದೆ ಇವ್ನು ನೋಡಕ್ಕೆ. ಆಮೇಲೆ ಒಂದ್ಸಲ ಅದು ತಗ್ಲಾಕೊಂಡಿದ್ದೆ. ಅದು ತಗ್ಲಾಕೊಂಡೆ ಮನೇಲಿ ತಗ್ಲಾಕೊಂಡು ಫೋಟೋ ಹೊಡೆದಾಗ ಕಳ್ಸ್ಬಿಟ್ಟಿದ್ರು. ನೋಡಿ ನಿಮ್ಮ ಮಗಳು ಮೀಟ್ ಅವ್ನ ಯಾರ ಮಣ್ಣನ್ ಫ್ರೆಂಡ್ ಅನ್ಸುತ್ತೆ, ಯಾವನಂತ ಗೊತ್ತಿಲ್ಲ. ಸ್ಟಿಲ್ ಕಳ್ಸ್ಬಿಟ್ಟಿದ್ದ. ನಮ್ಮನೇಲಿ ಗೊತ್ತಾಯ್ತು. ನಮ್ಮಪ್ಪ ಫೋನ್ ಕಿತ್ತು ಬಡಗ್ಬಿಟ್ರು. ಆಮೇಲೆ ನನ್ ಫೋನ್ ಮೇಲೆ ಫೋನ್ ಕಂಪ್ಲೇಂಟ್ ಕೊಡ್ತೀನಿ. ನಮ್ಮ ಅಣ್ಣ ಇವ್ರ ಮನೆಗೆ ಹೋಗಿದ್ದ. ನೋಡು ನಿನ್ ಮಗನ್ನ ಹಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾಡ್ಬಿಡ್ತೀವಿ. ಅವಾಗ ನಮ್ಮ ಅಮ್ಮನ ನಮ್ಮ ಅಕ್ಕ ಇದ್ರು. ಅವಾಗ ಏನು ಅಪರ್ಚುನಿಟಿ ಅಂದ್ರೆ ನಮ್ಮ ಅಣ್ಣನೇ ದುಶ್ಮನ್ ನಮ್ ಲವ್ಗೆ. ಈ ಕಡೆ ನಮ್ಮ ಅಪ್ಪನ ಒಪ್ಪಿಸ್ಬಿಡ್ಬೋದಾಗಿತ್ತು ಲವ್ಗೆ. ಬಟ್ ಆದ್ರೆ ನಮ್ಮ ಅಣ್ಣ ಯಪ್ಪ ಈ ಕಡೆ ಆ ಕಡೆನೂ ತಂದಾಕಿ, ಈ ಕಡೆನೂ ತಂದಾಕಿ. ನನ್ನ ಒಳ್ಳೆ ಚಟ್ನಿ ಮಾಡಾಕ್ ಬಿಡ್ತಿದ್ದ. ಚಟ್ನಿ ಅಲ್ಲ ಇವ್ರ ಅಣ್ಣ ನಮ್ಮೂರ್ ಹುಡಿಕ ಬಂದವನೇ ನಮ್ಮನೆಗೆ. ಅವನೇನ್ ಆ ಟೈಮ್ಗೆ ನಾನು ಇರ್ಲಿಲ್ಲ. ಕರೆಕ್ಟ್. ಏನ್ ಆಗ್ಬಿಟ್ಟಿತ್ತು ಅಂತಂದ್ರೆ, ಇವ್ರ ಮನೇಲಿ ಏನು ಹೇಳಿಲ್ಲ, ಜಸ್ಟ್ ನಿಮ್ ಹುಡ್ಗಿನ್ ನೋಡ್ಕೊಳಪ್ಪ ಅಂತ ಹೇಳ್ಬಿಟ್ಟವ್ರೆ. ಅದಕ್ಕೇನೆ ನಮ್ಮಣ್ಣ ನಮ್ಮನೆಗ್ ಬಂದು, ನೋಡು ಅವನೇ ನೀನ್ ಲವ್ ಮಾಡ್ತಾ ಇಲ್ಲ, ನೀನೇ ಮೇಲ್ ಬಿದ್ದೋಗಿ ಲವ್ ಮಾಡ್ತಾ ಇದ್ಯಾ ಅವನ್ನ, ಹಂಗೆ ಹಿಂಗೆ ಅಂತ ಮನೇಲಿ ತುಂಬಾ ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟ ನಮ್ಮಣ್ಣ. ನನ್ಗೆ ಹಾಗೆ ತಿಕ್ಲೆಲ್ಲ ಹಿಡಿತಾ ಇತ್ತು. ಯಾಕಪ್ಪ ಇವ್ನ ಹಿಂಗಂದ, ಇವ್ರ ಅಕ್ಕ ಬೇರೆ ಕೀರ್ತಿ ಅಕ್ಕ ಬೇರೆ ಹಂಗ ಅಂದಿತ್ತಂತೆ. ಹೋಗ್ ನಿಮ್ ಹುಡುಗಿ ನೋಡ್ಕೊ ಯಪ್ಪ. ಅದನ್ ಬೇರೆ ಹೇಳ್ತಾವನೆ ನಮ್ಮಣ್ಣ. ಓ ಅಣ್ಣ, ಇವಳು ಸರಿ ಇಲ್ದಾರಲ್ಲ, ಹುಡ್ಗನ್ ಲವ್ ಮಾಡ್ಬಿಟ್ಟವಳೆ, ಹಂಗೆ ಇವಳು ಓದಿ ಜೀವನನೇ ಹಾಳಾಗ್ಬಿಡುತ್ತೆ, ಹಂಗೆ ಹಿಂಗೆ. ನಮ್ಮಪ್ಪ ಫುಲ್ ಗಾಬರಿ, ನನ್ನ ಮಗಳೆಲ್ಲ ಹಾಳಾಗ್ಬಿಡ್ತಾಳ ಹಂಗೆ ಹಂಗೆ. ಅವಾಗ ಫೋನ್ ಕಿತ್ತಿ ಮಡಿಕೊಬಿಟ್ರು. ನನ್ನ ಹತ್ರ ಇದ್ದು ಫೋನ್. ಅದು ಎಷ್ಟು ಸತಿ ಕಿತ್ ಮಡಿಕೊಂಡವ್ರು, ಎಷ್ಟು ಸತಿ ಕೊಟ್ಟವ್ರ ಗೊತ್ತಿಲ್ಲ. ತುಂಬಾ ಸತಿ ಸಿಗಾಕೊಂಡಿದೀನಿ. ಎಷ್ಟೆಷ್ಟು ಗ್ಯಾಪ್ನ ಬರ್ತೈತಿ ಅದನ್ನ ಮಾತ್ರ ಹೇಳ್ತಾ ಇದೀನಿ. ಇದು ಮೇನ್ ಅಂತಂದ್ರೆ ಇದೇನೆ ನಮಗೆ ಟರ್ನಿಂಗ್. ಒಂದ್ಸಲಿ ಹೊಡೆದಿದ್ರಲ್ಲ ಗೌರಿ ಬೇಕಾಯ್ತಾ, ಫೋನ್ ಬೇಕಿತ್ತು ನನಗೆ ಅರ್ಜೆಂಟ್. ನಮ್ಮ ಜೊತೆ ಮಾತಾಡ್ಬೇಕು. ಸೊ ನನಗೇನು ಅಂದರೆ ಈಗ ಹೇಳಂಗಿಲ್ಲ, ಅದನ್ನ ತುಂಬಾ ಜನ ಹೆಲ್ಪ್ ಮಾಡೋರೆ. ಅವಾಗ ಫೋನ್ ಇಸ್ಕೊಂಡು ಮಾತಾಡಿದೀನಿ. ಸಖತ್ ಹೆಲ್ಪ್ ಮಾಡೋರು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ತಗೊಂಡೋ ಫೋನ್ ಕೊಟ್ರೆ ಅವ್ರು ಬಂದು ನನಗೆ ಫೋನ್ ಕೊಡೋದು, ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಅದಾಗಿ ಇವ್ರ ಅಮ್ಮನ ಫೋನ್ ನನಗೆ ಕೊಟ್ಟಿದ್ದ, ಜಿಯೋ ಫೋನ್. ಅದನ್ನ 1-2 ತಿಂಗಳು ಮೇಂಟೈನ್ ಮಾಡಿದೆಯಪ್ಪ. ಅದನ್ನು ಮೇಂಟೈನ್ ಮಾಡಕ್ ಬರಲಿಲ್ಲ.
ಗೌರಿ ಹಬ್ಬದ ದಿನ ಚಾರ್ಜರ್ ಹಾಕಿದೆ ನಮ್ಮ ಅಪ್ಪನ ರೂಮಲ್ಲಿ ಹಾಕ್ಬಿಟ್ಟಿದ್ದೆ. ನಮ್ಮಪ್ಪ ಸ್ನಾನ ಮಾಡಿಕೊಂಡು ತಕ್ಷಣ ರೂಮ್ಗೆ ಹೋದ್ರು. ಯಾರ್ದಿದು ಫೋನ್ ಹೇಳು ಅಂತಂದ್ರು. ನಾನು ಗಾಬರಿ ಆಗ್ಬಿಟ್ಟು ಹೂವು ಕಟ್ತಾ ಇದೆ ಕಣೋ. ಅದು ನಮ್ಮ ಮನೇಲಿ ಉಪವಾಸ, ಅದು ತುಂಬ ಸಖತ್ತಾಗಿ ಮಾಡ್ತಾರೆ ಗೌರಿ ಗಣೇಶ ಹಬ್ಬನ. ಅವತ್ತು ತುಂಬ ಸ್ಟ್ರಿಕ್ಟಾಗೆ ಮಾಡ್ತಿರ್ತಾರೆ. ಉಪವಾಸ ಎಲ್ಲ ಮಾಡಿ ಅವತ್ತೇ ನಮ್ಗೆ ಎಡೆ ಎಲ್ಲ ಇಡ್ತಾರೆ ದೇವ್ರಿಗೆ, ಅಂದರೆ ತಿರೋಗಿರೋರಿಗೆ. ಅದೆಲ್ಲ ಜಾಸ್ತಿ ಇದು ಮಾಡ್ತಿದ್ದಾಗ ನಮ್ಮಪ್ಪ ಬಂದು ಕೇಳ್ತು, ಇದನ್ನ ಏನು ಲವ್ ಮಾಡ್ತಾ ಇದೆಯಾ ಇನ್ನೂ ಅವ್ರನ್ನ ಹಂಗೆ ಹಿಂಗೆ ಅಂತ. ತಕ್ಷಣ ತಗೋ ಫೋನ್ ಕಿತ್ತು ಹೊಡೆದಾಕು. ಮತ್ತೆ ಆಮೇಲೆ ನಿಮ್ಮ ಅಣ್ಣ ನಮ್ಮಪ್ಪ ನಮ್ಮಪ್ಪ ಇವ್ರಿಗೆ ಫೋನ್ ಮಾಡಿದ್ರು. ಏನಂತ ಹೋಗಿದ್ರು, ಏನ್ ಮಾಮೂಲಿ ಇರುತ್ತಲ್ಲ, ಏನ್ ಬಾಯಿ ಬಂದ ಬೈಕ್ ಅಂದಿ ಕಟ್ ಮಾಡ್ಕೊಂಡ್ ಗೊತ್ತಾಗಲ್ವಾ, ನಾನು ಅವಲೇ ತಲೆ ಕೆಡ್ಸ್ಕೊತಿರ್ಲಿ. ನೀವೇನೋ ತಲೆ ಕೆಡ್ಸ್ಕೊತ ನನಗ್ ತಲೆ ನೋವು ಇರ್ತಿತ್ತು. ಕೇಳಿ ಬೇಜಾರಾಗ್ಬಿಟ್ಟಿತ್ತಲ್ಲ. ಅವಲೇ ಒಂದ್ 4-5 ಸಲ ವಾರ್ನೆ ಮಾಡಿದ್ರು. ಸರಿ ಬಿಟ್ಟಾಕ ಮಟ್ಟಿ ಇವನಿಗೆ ಟೆನ್ಷನ್ ಇಲ್ಲ, ನನಗೆ ತುಂಬಾನೇ ಟೆನ್ಷನ್, ತುಂಬಾನೇ ಭಯ ಇತ್ತು. ನಮ್ಮಪ್ಪ ಫಸ್ಟ್ ಟೈಮ್ ನನ್ಗೆ ಹೊಡೆದಿದ್ದು ಅವಾಗಲೇ. ಫಸ್ಟ್ ಟೈಮ್ ಇಲ್ಲಿ ಮಾರ್ಕ್ ಇದೆ ನೋಡಿ, ಇಲ್ಲಿ ಮಾರ್ಕ್ ಇದ್ದು ಟಕಾಳಂತ ಚಾಕು ಕೈ ತೊಡೆ ಬೀಳ್ಬೇಕಿತ್ತು, ನಾನು ಕೈ ಕೊಟ್ಬಿಟ್ಟೆ. ಟಕ್ಕಂತ ಹಿಂಗೆ ಫುಲ್ ಕಟ್ಟಾಗ್ಬಿಟ್ಟಿತ್ತು ನನಗಿದಿಷ್ಟು. ಆಮೇಲೆ ನನಗೆ ಅಪ್ಪ ನಾನು ಸತ್ಯನೇ ಹೇಳ್ತಾ ಇದ್ದೀನಿ, ಅಪ್ಪ ನಾನು ಲವ್ ಮಾಡ್ತಾಯಿದ್ದೀನಿ, ಅಪ್ಪ ನಾನು ಲವ್ ಮಾಡ್ತೀನಿ, ಅವನೇ ಬೇಕು ನನಗೆ ಅಂತ ಹಠ ಅಂದರೆ ಹಠ ನನಗೆ. ಅವಾಗ ಎಷ್ಟು ಜಗಳ ಆಗಿತ್ತು ಅಂದರೆ ಮನೆಯಿಂದ ಆಚೆಯಿಂದೆಲ್ಲ ಬಂದು ಅಪ್ಪ ರೋಡಲ್ಲೆಲ್ಲ ಹೊಡೆದ್ಬಿಟ್ಟಿದ್ರು. ನಡಿ ಹೋಗ ಸ್ಟೇಷನ್ಗೆ ಹೋಗೋಣ ಅಂತ. ನನಗೂ ನಾನು ರೆಡಿ ಕೊಡೋದು, ನಾನು 18 ವರ್ಷ ಆಗ್ಬಿಟ್ಟಿತ್ತು. ನಡಿ ಅಪ್ಪ ಆಯಿತು ನಾನು ಸ್ಟೇಷನ್ಗೆ ಬರ್ತೀನಿ ಅಂತ ನಾನು ರೋಡ್ ಬಂದ್ಬಿಟ್ಟೆ. ನಮ್ಮ ಪ್ರಮುಖ ಕಾರ್ ತಗೊಬಂದು ನಿಲ್ಸಿದ್ದ. ಕೇಳಿಸ್ಕೊ, ಅವಾಗ ನಮ್ಮಪ್ಪ ನೀನು ನನ್ನ ಬಿಟ್ಟೋಯ್ತ್ಯಾ ಅನ್ನೋ ಕೋಪಕ್ಕೆ ಏನು ಮಾಡ್ಬಿಟ್ಟು ನಮ್ಮಪ್ಪ ತೆಗೆದು ಒಂದು ಕಪಾಲ ಕೊಡ್ತು. ಅವನ್ನ ಹೋಗಿ ಅವ್ನು ಇಷ್ಟಪಡ್ತೀಯ, ಅವ್ನು ಹೋಗಿ ಮದುವೆ ಐತ್ಯಾ ಅಂತ ಒಂದು ಕಪಾಲ ಕೊಟ್ಟ ತಕ್ಷಣ ಗುಡುಗುಡು ಅಂತ ವಾಪಸ್ ಮನೆಗೆ ಬಂದು ಮಲ್ಕೊಂಡೆ. ಇನ್ನು ಫೋನ್ ಸ್ಟೇಷನ್ ಹತ್ರ ನಾನು ಹೇಳಿದೆ, ನಾನು ಅವಾಗಲೇ ಡೈರೆಕ್ಟಾಗಿ ಹೇಳ್ಬಿಡ್ತಿದ್ದೆ ನನಗೆ ಅವನೇ ಬೇಕು ಹಂಗೆ ಹಿಂಗೆ ಅಂತ. ಸೊ ಅವತ್ತು ನೈಟ್ ಏನಾಯಿತು, ನಮ್ಮಪ್ಪ ಎಷ್ಟು ಇನ್ನೋಸೆಂಟ್ ಅಂದರೆ ನಮ್ಮಪ್ಪ ಪಾಪ ನನಗೆ ಹೊಡೆದ್ಬಿಟ್ಟವ್ರೆ. ಇದು ಫುಲ್ಲು ಓಪನ್ ಆಗಿಬಿಟ್ಟಿತ್ತಲ್ಲ. ನಮ್ಮಪ್ಪ ನಾನು ಎಲ್ಲಿ ಏನಾರ ಮಾಡ್ಕೊಂಡ್ಬಿಡ್ತೀನೋ, ಬೇಜಾರು ಮಾಡ್ಕೊಂಡ್ಬಿಡ್ತೀನೋ ಅಂತ ಇಲ್ಲಿ ಒಂಥರ ಸೋಫಾ ಸೆಟ್ ಇತ್ತು ನಮಗೆ. ಇಲ್ಲಿ ನಾನಿದ್ರೆ ನಮ್ಮಪ್ಪ ಅಲ್ಲೇ ಮಲಗಿದ್ರು. ಬೆಳ್ಳಗಾನ ನನ್ನ ಕಾದವ್ರಿಕಲ್ಲ, ಬೆಳ್ಳಗಾರೆ ಪಾಪ ಅಳ್ಕೊಂಡು. ಅವತ್ತು ಅದೊಂದು ಫೀಲ್ ಐತೆ ನನಗೆ, ನಮ್ಮಪ್ಪನ ಅಳಿಸ್ಬಿಡ್ತಿದ್ದೀನಲ್ಲ, ಬೇಜಾರು ಮಾಡ್ತಿದ್ದೀನಲ್ಲ ಅನ್ನೋದೊಂದು. ಅವ್ರು ಅವಾಗ ಬೆಳಿಗ್ಗೆನೇ ಹಾಸ್ಪಿಟ್ಲಿಗೆ ಅವ್ರು ಏನೋ ನಾನು ಅವ್ರನ್ನ ಅದೇ ಅನ್ಸುತ್ತೆ. ನಮ್ಮಪ್ಪನ 1 ವರ್ಷ 6 ತಿಂಗಳು ಮಾತಾಡ್ಸಿರಲಿಲ್ಲ ಅಕ್ಕ ಮುಂದೆ ಬಂದ್ರು ಆ ಸಿಚುವೇಶನಲ್ಲೇ ಹಿಂಗ್ ಮಾಡ್ಬಿಟ್ರಲ್ಲ. ಕೊರೋನಾ ಮುಗೀತು, ಇನ್ನು ಕಾಲೇಜ್ ಸ್ಟಾರ್ಟ್ ಆಯ್ತು, ಇನ್ನು ಕಾಲೇಜ್ ಮತ್ತೆ ಕಳ್ಸೋದ್ರು ಕಾಲೇಜ್ಗೆ. ನಮ್ಮಣ್ಣ ಕಾಲೇಜಿಗೆ ಕಳಿಸ್ಬೇಡ ಅಂತ. ನಮ್ಮಪ್ಪ ನಮ್ಮಪ್ಪಂಗೆ ಏನಂದ್ರೆ ಒಂದು ಇಂಟೆನ್ಷನ್, ಇವಳು ಎಜುಕೇಶನ್ ಕಂಪ್ಲೀಟ್ ಆದ್ರೆ ಇವಳು ಕಾಲ ಮೇಲೆ ನಿಂತ್ಕೊಬೋದು. ಆಗ ಯಾರನ್ನೇ ಮದ್ವೆ ಆದ್ರೂ ಈಗ ಬೇಡಂಗಿಲ್ಲ, ಆ ಥರದ್ದೆಲ್ಲ ಇರುತ್ತಲ್ಲ, ಹಂಗೆಲ್ಲ ಇರಲ್ಲ, ಇವ್ರು ಕೆಲಸ ಮಾಡ್ಕೊಂಡು ಇರ್ಬೋದು ಅಂತ ನಮ್ಮಪ್ಪನ ಇಂಟೆನ್ಷನ್ ಇತ್ತು. ಸೊ ಅವಾಗ ಏನು ಮಾಡಿದ್ರು, ನಮ್ಮಪ್ಪ ಮತ್ತೆ ಸೇರಿಸಿದ್ರು ಕಾಲೇಜ್ಗೆ. ಸರಿ ಅಂದ್ಬಿಟ್ಟು 8 ತಿಂಗಳು ಮಾತಾಡ್ಸಿರ್ಲಿಲ್ಲ, ಇವನು ಮಾತಾಡ್ಸಿಲ್ಲ. ನಾನು ನಮ್ಮಪ್ಪನ 6 ತಿಂಗಳು ಮಾತಾಡ್ಸೇ ಇರಲಿಲ್ಲ. ಬರ್ತಾಯಿದ್ರು ಕಾಲೇಜ್ ಹತ್ರ, ಅವಾಗ ಬರ್ತಾ ಇರಲ್ವ? ನಮ್ಮಪ್ಪ ಅಂತೂ ವಾರಕ್ಕೊಂದ್ಸತಿ ಬರ್ತಾನೆ ಇತ್ತು. ಇವನ್ಗೆ ಅವಾಗ ಮತ್ತೆ ಕಾಲೇಜಿಗೆ ಬಿಟ್ಟಾಗ ಫೋನ್ ಕೊಟ್ರು ನನಗೆ. ಫೋನ್ ಕೊಡೋದು ಹಂಗೆ ಮಾಡ್ತಾ ಇದ್ರು. ಅವಾಗ ಫಸ್ಟ್ ಟೈಮ್ ಮೀಟ್ ಆದ್ವಲ್ಲ ಅಮ್ಮ, ಎಲ್ಲಿ ಕರಿಘಟ್ಟ ಆ ಕಡೆ ಶ್ರೀರಂಗಪಟ್ಟಣದಲ್ಲಿ. 8 ತಿಂಗಳಲ್ಲ, 1 ವರ್ಷ ಆಗಿತ್ತು ಅನ್ಸುತ್ತೆ. ಪಕ್ಷಿಧಾಮ. ಅಯ್ಯೋ ನನಗೆ ಫಸ್ಟ್ ಅವಾಗ ಏನೋ ಒಂಥರ ಫೀಲ್ ನನಗೆ. ಎಷ್ಟು ತಿಂಗಳಾದ್ರೆ 1 ವರ್ಷ ಸತತ ನಾ ಬೆಂಗಳೂರು ನೋಡೇ ಇಲ್ಲ ಇವನ್ನ. ನಾನು ನೋಡಿಲ್ಲ, ಇವನು ನೋಡಿಲ್ಲ, ಮಾತು ಕೂಡ ಆಡಿಲ್ಲ. 8 ತಿಂಗಳು ಮೀಟ್ ಆದ್ವಿ. ನಾನು ಗುಳು ಅಂತ ಹೇಳ್ತಾ ಇದ್ದೀನಿ. ನೀನನ್ ಬಿಟ್ಟು ಹೋಗಲ್ಲ ತಾನೆ, ಎಲ್ಲೂ ಹೋಗಲ್ಲ. ನಾನು ಇವನ್ ಬಿಡಿ ಅಳ್ಬೇಡ, ಫಸ್ಟ್ ಟೈಮ್ ನಾನು ಇವನ್ ಮುಂದೆ ಹೇಳ್ತಾ ಇರೋದು. ಹೋಗ್ಬೇಡ ಆಯ್ತು, ನಾನು ಹಂಗೆಲ್ಲ ಅಳಕ್ ಹೋಗಲ್ಲ. ಅವಾಗ ಟೆನ್ಷನ್ ಬೇರೆ, ಬಿಟ್ಟು ಹೋಗಲ್ಲ ತಾನೆ, ಅಳಲ್ಲ ತಾನೆ, ಅಳ್ಬೇಡ ಕಣೆ ಯಶು ನೀನು, ಹಂಗೆ ಹೆಂಗೆ ಇವ್ನು ಸಮಾಧಾನ ಮಾಡಕ್ ಸ್ಟಾರ್ಟ್ ಮಾಡ್ದ. ಹೇಳು ನೀನು ನಮಗೆ ಏನಾಯ್ತು? ಇಲ್ಲೇನು ಅವಾಗ ಸಮಾಧಾನ ಎಷ್ಟು 1 ಅವರ್ ಏನೋ ಸಮಾಧಾನ ಮಾಡಿದ್ದೀನಿ. ಇವ್ ನೋಡಿದ ತಕ್ಷಣ ಕಣ್ ತುಂಬ ಕಳೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದ್ ನನಗೆ. ಈಗ 1 ವರ್ಷ 1.5 ವರ್ಷ ಲವ್ ಮಾಡಿ, ಅವಲೇ 1 ವರ್ಷ 2 ವರ್ಷ ಆಗಿತ್ತು ಅಂತ. ಈಗ 2 ವರ್ಷ 6 ತಿಂಗಳು 8 ತಿಂಗಳು ನೋಡ್ದೇನೆ ಲವ್ ಮಾಡ್ತೇನೆ. ಎಲ್ಲರಿಗೂ ಬಂದೇ ಬರುತ್ತೆ. ಫೋನ್ ಬೇರೆ ಇರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ ನಾವಿಬ್ರು. ಆಮೇಲೆ ಇನ್ನು ಸೆಕೆಂಡ್ ಕೊರೋನಾ ಸ್ಟಾರ್ಟ್ ಆಯ್ತು, ಅದೆಲ್ಲ ಮುಗ್ದಾದ್ಮೇಲೆ ಅಲ್ವಾ. ಅವಾಗೆಲ್ಲ ಚೆನ್ನಾಗೇ ಆಯ್ತು. ಮನೇಲಿ ಅಷ್ಟು ಗೊತ್ತಾಗಿರ್ಲಿಲ್ಲ, 1 ವರ್ಷ ಆರಾಮಾಗಿ ಇದ್ವಿ.
ಚೆನ್ನಾಗಿ ನಡೀತಾ ಇತ್ತು ಅವೆಲ್ಲ ಅಂದ್ರೆ ಇವನು ಬರೋದ್ ಲೇಟ್ ಅಂದ್ರೆ ಬರ್ತಿರ್ಲಿಲ್ಲ ಜಾಸ್ತಿ ನಾನು ಮೀಟ್ ಮಾಡಕ್ಕೆ. ಇವ್ನು ಸ್ವಲ್ಪ ವರ್ಕ್ ಒಂಥರ ವರ್ಕ್ ಮಾಡ್ತಾ ಇರ್ತಾರಲ್ಲ, ಎಷ್ಟು ಕಷ್ಟ ಪಡ್ತಾ ಇದ್ದ ಅಂದ್ರೆ ಪಾಪ ನನಗೆ ಬೇಜಾರಾಗ್ಬಿಡೋದು. ಸ್ವಿಗ್ಗಿ ಮಾಡ್ತಾ ಇರ್ಬೇಕಂತೂ ತುಂಬಾ ಕಷ್ಟ ಪಟ್ಬಿಟ್ಟಿದ್ದ ಅವನು. ಇವಾಗ್ಲೂ ಅಲ್ಲಾರ ನಾವು ಏನಾರ ಊರಿಗೆ ಹೋಗ್ಬೇಕಾದ್ರೆ ತೋರಿಸ್ತಾರೆ, ಅಷ್ಟು ನಾನು ಇಲ್ಲಿ ಕೂತ್ಕೊಂಡು ಸ್ವಿಗ್ಗಿ ಮಾಡ್ತಾ ಇದ್ದೆ, ನೈಟ್ ಎಲ್ಲ ನೋಡ್ತಾ ಇದ್ದೆ. ಬೆಳ್ಳಗಾನ ಸ್ವಿಗ್ಗಿ ಮಾಡೋದು ಸಕ್ಕತ್ತಾಗಿತ್ತು ಮಾತ್ರ ಅದಂತೂ. ಒಂದ್ ದಿವಸ ರಜೆ ಆಗ್ತದೆ 24 hours. ನನಗೆ ಇವನ್ರಲ್ಲಿ ಏನ್ ನೋಡಿ ಇಷ್ಟಪಟ್ರಿ ಅಂತಾನು ಕೇಳ್ತಿರ್ತೀರಲ್ವಾ, ಇವನ್ ಕೆಲಸ ಮಾಡೋದು ತುಂಬಾ ಬಿಸಿ ಪರ್ಸನ್. ನನಗೆ ಆ ತರ ಇದ್ರೆ ಇಷ್ಟ. ಈಗ ಮನೇಲಿ ಕೂತ್ಕೊಂಡು ಇವಾಗ ಆಲ್ಮೋಸ್ಟ್ ಇವಾಗೂ ರಜಾ ಹಾಕಲ್ಲ. ಒಂದ್ ದಿವಸ ಎಲ್ಲ ನನಗೆ ಕೆಲಸ ಮಾಡೋ ಹುಡುಗರು, ಜವಾಬ್ದಾರಿ ಇರೋ ಹುಡುಗನೇ ಬೇಕಿತ್ತು. ನನ್ಗೆ ಯಾವ್ದೋ ರಿಚ್ ಪರ್ಸನ್ ಅವ್ರಿವ್ರು ನನ್ಗೆ ಅವಶ್ಯಕತೆನೇ ಇರಲಿಲ್ಲ. ನನ್ಗೆ ಒಂಥರ ಜವಾಬ್ದಾರಿ ಬೇಕಿತ್ತು. ಆ ಥರ ಹುಡುಗ ಇದ್ರೆ ನಮ್ಮಪ್ಪ ಒಂದು ಮಾತು ಹೇಳ್ತಿದ್ರು ಕಣ, ನೀನು ಇವನು ಅದೇ ಮಾತು ಹೇಳ್ದ, ನಮ್ಮಪ್ಪನೂ ಅದೇ ಮಾತು ಹೇಳಿದ್ರು. ಕೋಇನ್ಸಿಡೆನ್ಸ್ ಆಗಿ ಹೆಂಗೆ ಒಂದಾಯ್ತು ಅಂತಲೇ ಗೊತ್ತಿಲ್ಲ. ನಮ್ಮಪ್ಪ ಏನು ಹೇಳ್ತಾ ಇದ್ರು ಅಂದರೆ, ನನ್ನ ಮಗಳನ್ನ ಬಚ್ಚಲುಗೋರಾದ್ರೂ ರಾಣಿ ಥರ ನೋಡ್ಕೋತೀನಿ, ಅವಳಿಗೆ ಒಂಚೂರು ಕಷ್ಟಪಡಬಾರ್ದು ಹಂಗೆ ಹಿಂಗೆ ಅಂತ. ಇವನು ಅದೇ ಮಾತು ಹೇಳಿದ್ದ ಒಂದ್ಸತಿ, ನೀನ್ ಎಷ್ಟೇ ಕಷ್ಟಪಟ್ರು ನಾನು ಬಚ್ಚಲುಗೋರು ಏನೇ ಲವ್ ಮಾಡ್ಬೇಕಾರೆ ಕಾರ ಗೀರ್ ಏನಿರ್ಲ, ಅದೊಂದು ಬೈಕ್ ಇತ್ತು ಅಷ್ಟೇ. ನಾನು ಕಾಲೇಜ್ ಮುಗಿಸ್ಕೊಂಡೆ ಆಮೇಕಿಂದ ಇನ್ನೊಂದು ಮರ್ತ್ಬಿಟ್ಟು ನಾನು 1 ವರ್ಷ 1 ತಿಂಗ್ಳಿಗೆ 15 ದಿವಸ ಕಂಪ್ನಿ ಮಾಡಕ್ ಬಂದಿದ್ದಲ್ಲ ಮೈಸೂರಿಗೆ ಬೇರೆ ಬಂದಿದ್ದ. ಇವಳು ಹಾಸ್ಟೆಲ್ ಹೋಗ್ಬೇಕಾರೆ ನಾನು ಅವಾಗ ಹಾಸ್ಟೆಲ್ ಹತ್ರನೇ ಇಲ್ವಲ್ಲ ಹತ್ರ, ಮೈಸೂರು ಇಲ್ವಲ್ಲ, ಅಲ್ಲಿ 15 ದಿವಸ ಕೆಲಸ ಮಾಡಿದೆ. ಅಲ್ಲ ನಾವು ಮಾಡಿರೋ ಫಿಟ್ಟರ್ ಅವ್ರ ತಾವು ವೆಲ್ಡರ್ಗೆ ಹಾಕ್ಬಿಟ್ರು. ವೆಲ್ಡಿಂಗು ಬೆಳಗಾನ ಮಾಡಿ 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 ಸಾಕಾಗ್ಬಿಡೋದು. ಯಪ್ಪ 15 ದಿವಸನೂ ಮಾಡಕ್ಕಾಗಲ್ಲ. ಬೆಂಗಳೂರು ಬಂದೆ, ಸುಗ್ಗಿ ಮಾಡ್ಕೊಂಡು, ಸುಗ್ಗಿ ಆದ್ಮೇಲೆ ಕಾರ ತಗೊಂಡಿ, ಕಾರ ಆದ್ಮೇಲೆ ಏನು ತಕ್ಷಣ ಎಲ್ಲ ಇತ್ತು ಇವ್ರ ಮನೇಲಿ. ಏನು ಇವನ್ ಬೆಂಗಳೂರಿಗೆ ಬಂದಾಗ ಎಷ್ಟು ರೂಪಾಯಿ ತಾವ ನಿನ್ ಜಾಬಲ್ಲಿ? ಜೋಬಲ್ 50 ರೂಪಾಯಿ 100 ರೂಪಾಯಿ 50 ರೂಪಾಯಿ ಬೆಂಗಳೂರಿಗೆ ಬಂದಿದ್ದ ಅಷ್ಟೇನೆ. ಪೆಟ್ರೋಲ್ ಬೈಕ್ ಪೆಟ್ರೋಲ್ ಹಾಕ್ಸ್ಕೊಂಡ್ ಬಂದಿದ್ದೆ. ಅಂದ್ರೆ ನಮ್ಮ ಸಕ್ಕ ಸಪೋರ್ಟ್ ಮಾಡೋದು. ಅವ್ರು ಹೋಗ್ಬೇಡ ಅಂತ, ನಾನಿಲ್ಲ ಹೋಗ್ತೀನಿ ಅಂತ. ನೀವು ಸ್ವಲ್ಪ ದುಡಿಯೋದ್ ಕಡೆ ಜಾಸ್ತಿ ಇವನ್ಗೆ. ಸೊ ಅದಕ್ಕೆ ನಾವು ಇವ್ನು ಎಷ್ಟು ಕಷ್ಟಪಟ್ಟ ಅಂದ್ರೆ ಪಾಪ ನಾನು ನೈಟೆಲ್ಲ ಬರ್ತಡವೆ ಬೆಳಗಾನ 3 ಗಂಟೆವರೆಗೂ. ಅಂದ್ರೆ ನನಗೂ ವರ್ಕ್ ಹಂಗೆ ಇರ್ತಿತ್ತು, ಆರ್ಕಿಟೆಕ್ಚರ್ ಅಲ್ವಾ, ಸಖತ್ ವರ್ಕ್ ಇರ್ತಿತ್ತಲ್ಲ. ನಾನು ವರ್ಕ್ ಮಾಡ್ಕೊಂಡು ಮಾತಾಡ್ತಿದ್ದೆ, ಇವನು ಸುಗ್ಗಿ ಮಾಡ್ಕೊಂಡು ಮಾತಾಡ್ತಿದ್ದ. ಸಖತ್ತಾಗಿರ್ತಿತ್ತು ಒಟ್ನಲ್ಲಿ. ಆಮೇಕಿಂತ ಅದೆಲ್ಲ ಮೇನ್ ಮ್ಯಾಟ್ರು ಕೊರೋನಾ ಬಂದಾಗ, ಸೆಕೆಂಡ್ ಕೊರೋನಾ ಬಂದಾಗ ಜಾಸ್ತಿ ಹಿಂಸೆ ಆಗ್ಬಿಟ್ಟಿತ್ತು. ಹೆಂಗೆ ಅಂದ್ರೆ ಲೈಕ್ ಸೆಕೆಂಡ್ ಕೋವಿಡ್ ಬಂತು, ನಾವು ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ, ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಮ್ಮಪ್ಪ ಹೊರ್ಟೋಗ್ತಾರೆ ಅಂತ. ಕೋವಿಡ್ ಬಂದಾಗ ತುಂಬಾನೇ ಸಕ್ಕತ್ತಾಗಿತ್ತು. ನಮ್ಮ ಮನೇಲಿ ಎಷ್ಟು ಫ್ಯಾಮಿಲಿ ಹೆಂಗಿದ್ವಿ ಅಂತಂದ್ರೆ, ಒಬ್ರನ್ನೊಬ್ರನ್ನ ಯಾರು ಬಿಟ್ಕೊಡ್ತಿರ್ಲಿಲ್ಲ. ನಮ್ಮ ಅಪ್ಪನೇ ಇಡ್ಡಿರ್ತಿತ್ತು. ನಾವು 4-5 ಜನ ಒಟ್ಟಿಗೆ, ನಮ್ಮ ಅಣ್ಣನೆಲ್ಲ ಒಟ್ಟಿಗೆ ಇರ್ತಿದ್ವಿ, ಎಲ್ಲೇ ಹೋದ್ರು ಒಟ್ಟಿಗೆ ಹೋಗ್ತಾ ಇದ್ವಿ. ಅವಾಗ ತಕ್ಷಣಕ್ಕೆ ಅಪ್ಪಂಗೆ ಹುಷಾರ್ ತಪ್ಪಿಟ್ರು. ನಮ್ಮಪ್ಪ ಎಲ್ರು ಅಂದ್ರೆ ನಮ್ಗೆಲ್ಲ ನೆಗೆಟಿವ್ ಆಯ್ತು, ನಮ್ಮ ಅಪ್ಪಂಗೆ ಮಾತ್ರ ಪಾಸಿಟಿವ್ ಇರೋದು. ಏನು ಹಿಂಸೆ ಆಯಿತು ಅಂದರೆ, ನಾನೇ ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಮ್ಮ ಅಪ್ಪನ. ಹಿಂಗೆ ಜಾಸ್ತಿ ಕೆಮ್ತಾ ಇದ್ಬಿಟ್ಟು ಫಸ್ಟ್ ನಮ್ಮ ಅಪ್ಪ ಸರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತೀನಿ ಪಪ್ಪ ಅಂದ್ಬಿಟ್ಟು ನಮ್ಮಪ್ಪ ಇಬ್ಬರು ಹೋದ್ವಿ. ಗಾಡಿಲೇ ಕರ್ಕೊಂಡೋದೆ ಫಸ್ಟ್. ಆಮೇಲೆ ಇಲ್ಲೇ ನಮ್ಮ ಮನೆ ಪಕ್ಕನೇ ಒಂದು ಹಾಸ್ಪಿಟ್ಲ್ ಇತ್ತು, ಅಲ್ಲೇ ಕರ್ಕೊಂಡೋಗಿ ತೋರಿಸಿದ್ವಿ. ನಾರ್ಮಲ್ಲೇ ಅಂತ ಹೇಳಿದ್ರು. ಓಕೆ, ಒಂದ್ಸರಿ ಕೋವಿಡ್ ಟೆಸ್ಟ್ ಮಾಡಿಸಿದ್ವಿ, ನಮ್ಮ ಅಪ್ಪಂಗೆ ಪಾಸಿಟಿವ್ ಬಂತು. ನಮ್ಮಪ್ಪ ಪಾಸಿಟಿವ್ ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿದ್ರೆ ಕರೆಕ್ಟಾಗಿರ್ತಿತ್ತು. ಅದಾದ್ಮೇಲೆ ಏನಾಯ್ತು ಹಾಸ್ಪಿಟ್ಲಲ್ಲಿ ಒಂದು ವೀಕ್ ಮನೇಲೇ ಇದ್ರು, ಕ್ವಾರಂಟೈನ್ ಆಗಿ. ನಮ್ಮನ್ನು ಎಲ್ಲ ಆಚೆ ಹೋಗ್ಬೇಕಾಗ್ತಿಲ್ಲ, ನಾವೇ ಎಲ್ಲ ಮಾಡ್ತಾ ಇದ್ವಿ ಮನೇಲೇನೆ. ನಮ್ಮ ಅಣ್ಣ ನೋಡ್ಕೊತಾ ಇದ್ದ, ಚೆನ್ನಾಗೆಲ್ಲ ಮಾಡ್ತಾ ಇದ್ರು. ಅದಾದ್ಮೇಲೆ ಒಂದು ಕೆಮ್ಮು ಜಾಸ್ತಿ ಆಗೋಯ್ತು. ನನಗೆ ಹೇಳ್ಕೊಳಕ್ ಒಬ್ರು ವ್ಯಕ್ತಿ ಬೇಕು. ಈ ಸಿಚುವೇಶನ್ ಹಾಸ್ಪಿಟ್ಲಿಗೆ ಹೋದಾಗ ಹೆಂಗಾಗೋಗಿತ್ತು, ಈ ಕಡೆ ಮನೆಯವ್ರ ಮುಂದೆನೂ ಹೇಳ್ಕೊಳಕ್ಕಾಗಲ್ಲ. ಯಾಕಂದ್ರೆ ನನ್ನ ಕಷ್ಟ ಅವ್ರು ನೋಡಿ ನಾನು ತುಂಬಾ ವೀಕ್ ಆಗ್ಬಿಡ್ತೀನಿ. ನಮ್ಮ ಅಪ್ಪ ಅಂದ್ರೆ ತುಂಬಾ ಇಷ್ಟ ನನಗೆ. ನಾನು ವೀಕ್ ಆಗ್ಬಿಡ್ತೀನಿ ಅಂತ ಅವ್ರು ನನ್ನ ಹತ್ರ ಹೇಳ್ಕೊತಿರ್ಲಿಲ್ಲ, ನಾನು ಅವ್ರ ಹತ್ರ ಯಾರಾದ್ರೆ ಇವಳು ಇಲ್ಲ ನನ್ನ ಫ್ರೆಂಡ್ ಬಂದಾಗ ಇಬ್ಬರ ಹತ್ರ ನಾನು ಹೇಳ್ಕೋಬೇಕು. ಇನ್ ಯಾರ ಹತ್ರ ಎಕ್ಸ್ಪ್ರೆಸ್ ಮಾಡಕ್ಕಾಯ್ತಿಲ್ಲ, ಏನು ಮಾಡಕ್ಕಾಯ್ತಿಲ್ಲ. ಹತ್ಕೊಂಡು ನಮ್ಮಪ್ಪ ಎಷ್ಟು ದಿನ ಹಾಸ್ಪಿಟಲ್ ಇದ್ರು, ಅಷ್ಟು ದಿನ 10 ಗಂಟೆ ಫೋನ್ ಮಾಡಿದೀನಿ ನನಗೆ. ಹಿಂಗಾಯ್ತಂತೆ ಸಿಚುವೇಶನ್ ಮನೇಲಿ ಹೇಳ್ತಾರಲ್ಲ, ಹಾಸ್ಪಿಟಲ್ ಇರೋ ಸಿಚುವೇಶನ್ ಹೇಳಕ್ ನಮ್ಮಣ್ಣ ಹೇಳ್ತಿರ್ಲಿಲ್ಲ. ನನಗೆ ಭಯ ಆಯ್ತೈತೆ. ಆವಾಗ ಏನ್ ಹೋಗ್ಬಿಟ್ರು, ಒಂದು ವಾರ ಆಯ್ತು ಅನ್ಸುತ್ತೆ, ನಾರ್ಮಲ್ ವಾರ್ಡಿಂದ ICU ವಾರ್ಡಿಗೆ ಶಿಫ್ಟ್ ಮಾಡ್ಬಿಡಿದ್ರು. ಕೋವಿಡ್ ಅಲ್ಲಿ ನಮ್ಮ ಸೀರಿಯಸ್ ಆಗಿದೆ ಅಂತ. ಅದಾದ ಶಿಫ್ಟ್ ಮಾಡಿದ ತಕ್ಷಣ ನನಗೆ ಇನ್ನೂ ಗಾಬರಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಯಪ್ಪ ಎಷ್ಟು ಅಂದ್ರೆ ಹಿಂಸೆ. ಅವಾಗ ನಮ್ಮ ಅಪ್ಪನ ಮುಂದೆ ಏನೋ ಒಂದು ಇನ್ಸಿಡೆಂಟ್ ಆಯ್ತಪ್ಪ ಅಂತಂದ್ರೆ ಇನ್ನೂ ಮರೆಯೋಕ್ಕೆ ಆಗಲ್ಲ ನನಗೆ. ನಾನು ಅವಾಗ ಏನೋ ಬ್ಲಡ್ ಕೊಡೋಕ್ಕೆ ಅಂತೇನೋ ತರಕ್ಕೆ ಅಂತ ಹೋಗಿದ್ದೆ, ಕೊಡೋಕೆ ಅಂತ ಹೊಳಗೆ ಹೊಟ್ಟೋದೆ. ನಾನು ನಮ್ಮ ಅಪ್ಪನ ನೋಡ್ಬೇಕು ಅನ್ನೋ ಆಸೆಗೆ. ತುಂಟು ಹುಡುಗಿ ಅಲ್ವಾ, ಚಿಕ್ಕ ಹೊಟ್ಟೋಗ್ಬಿಟ್ಟೆ ಒಳಗಡೆ.
ಅವಾಗ ನಮ್ಮಪ್ಪ ಬಾಯಿಲಿ ಅವಾಗ ಏನಾಗುತ್ತೆ, ಒಂದು ಡೆಲಿವರಿ ಆಗಿತ್ತು ಆವಾಗ ತಾನೆ, ಒಂದು ಹೆಣ್ಣು ಪಾಪು ಒಂದು ಹೆಣ್ಣು. ಆ ಅಕ್ಕ ಏನಾದರೂ ಡೆತ್ ಆಗ್ಬಿಟ್ರು, ಆ ಪಾಪು ICU ವಾರ್ಡಲ್ಲಿತ್ತು. ಅವಾಗ ನಮ್ಮಪ್ಪ ಹಿಂಗೆ ಕುರ್ಸ್ಕೊಂಡು ಕೈ ಹಿಡ್ಕೊಂಡು ಮಗಳೇ ಹಿಂಗೆ ಡಾಕ್ಟ್ರು ಸಾಯಿಸ್ಬಿಟ್ರು ಹಂಗೆ ಹಿಂಗೆ. ನಮ್ಮಪ್ಪ ಕೈ ಹಿಡ್ಕೊಂಡು ಇರ್ಲಿಲ್ಲ, ಯಾರ ಮೇಲೆ ನಂಬಿಕೆ ಇರಲ್ಲ ನಮ್ಮಪ್ಪಂಗೆ. ನಾನು ಹೋದ್ರೆ ಸತ್ತೋಗ್ಬಿಡ್ತೀನಿ ಅಂತ ನಮ್ಮಪ್ಪ ಮನೆ ಮುಂದೆ ನಿಂತ್ಕೊಂಡೆ ಹೇಳ್ಬಿಟ್ಟು ಹೋದ್ರು. ನಾನು ಈ ಮನೆಗೆ ಮತ್ತೆ ಬರ್ತೀನೋ ಇಲ್ವೋ ಅಂತ ಏನೇನೋ ಹೇಳ್ಬಿಟ್ಟು ಹೋದ್ರು. ನಾನು ಈಗಲೂ ಕಿವಿಲಿ ಹಂಗೆ ಐತೆ. ಅದಾದ್ಮೇಲೆ ಅದನ್ನ ಹೇಳಿದ 3 ದಿನ ನಮ್ಮಪ್ಪ ಬದುಕಿದ್ದು. ಅವ್ರಿಗೆ ತುಂಬ ಭಯ ಆಗೋಯ್ತು, ಆ ಚಿಕ್ಕ ಚಿಕ್ಕ ಮಕ್ಕಳು, ಏಜಿನ ಮಕ್ಕಳೆಲ್ಲ ಸತ್ತೇ ಹೋದ್ರು ಅವ್ರ ಮುಂದೆ ಅಂತ. ಅವಾಗಲೇ ಡಾಕ್ಟ್ರ್ ಏನು ಮಾಡಿಬಿಟ್ರು, ಅಲ್ಲಿ ನಮ್ಮ ಅಪ್ಪನ ಮುಂದೆನೇ ಹೇಳ್ಬಿಟ್ರು ನಿಮ್ಮಪ್ಪ ಇನ್ನು ಬದುಕಲ್ಲ ಅಂತ. ಆ ಟೆನ್ಷನ್ನೇ ಅರ್ಥ ಆಗೋಯ್ತು ನಮ್ಮ ಅಪ್ಪನಿಗೆ. ಆವಾಗ ಕೋವಿಡಲ್ಲಿ ಫಸ್ಟ್ನೇ ವೀಡಿಯೋ ಕಾಲ್ ನನ್ನ ಹತ್ರ ಈಗಲೂ ಐತೆ. ಅದನ್ನು ನೋಡೋಕ್ಕೆ ಇಷ್ಟಪಡಲ್ಲ, ಎಲ್ಲದ್ರದ್ದು ವೀಡಿಯೋ ಇಟ್ಕೊಂಡಿದ್ದೀನಿ, ನಾನು ಯಾವುದೂ ನೋಡಲ್ಲ ಅಷ್ಟೇನೆ. ಅದನ್ನು ಫಸ್ಟ್ ವೀಡಿಯೋ ಕಾಲ್ ಮಾಡಿ ನಮ್ಮ ಅಪ್ಪಂಗೆ ನಮ್ಮ ಅಜ್ಜಿ ಇತ್ತಲ್ಲ, ನಮ್ಮ ಅಜ್ಜಿಗೆ ನಮಸ್ಕಾರ ಮಾಡಿದ್ರು. ನಮ್ಮ ಅಜ್ಜಿಗೆ ನಮಸ್ಕಾರ ಮಾಡಿ ನನ್ನ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಬಿಡ್ತು. ನಮ್ಮಪ್ಪ ಹಂಗೇನೆ ಆಯಿತು ಅಂದ್ಬಿಟ್ಟು ಅವಾಗ ಎಷ್ಟು ಗಂಟೆ 9 ಗಂಟೆಗೆ ಫೋನ್ ಮಾಡ್ತು. 10 ಗಂಟೆ ನಮ್ಮ ಮಮ್ಮಿ ಫೋನ್ ಮಾಡ್ತು, ನಿಮ್ಮಪ್ಪ ಸತ್ತೋದ್ರು ಅಂತ. ಅಯ್ಯಪ್ಪ, ನನಗೆ ಅವಾಗ ಫಸ್ಟ್ ಇವನಿಗೆ ನಾನು ಫೋನ್ ಮಾಡಿ ಹೇಳಿದೆ, ರಾತ್ರಿ ಹಿಂಸೆ ಕಣಪ್ಪ, ಅದು ಇಷ್ಟು ನೆನ್ಸ್ಕೊಳಕ್ಕೂ ಇಷ್ಟ ಇಲ್ಲ. ಅದು ಅಲ್ಲೇ ಸ್ಟಾಪ್ ಆಯಿತು. ಅಪ್ಪನ ಕಾರ್ಯ ಎಲ್ಲ ಆಯಿತು. ಅವಾಗೆಲ್ಲ ಫ್ಯಾಮಿಲಿ ಚೆನ್ನಾಗೇ ಇದ್ರು, ಏನೂ ಅನಿಸ್ತಿರ್ಲಿಲ್ಲ. ತಿಥಿ ಬಂದಾಗ ಒಂಚೂರು ಹಂಗೆ ಹಿಂಗೆ. ಅವಾಗಿನ್ನೂ ಮ್ಯಾಟ್ರ್ ಗೊತ್ತಿರಲಿಲ್ಲ, ಲವ್ ಮಾಡ್ತಿದ್ದೆ ಅನ್ನೋದು ಗೊತ್ತಿತ್ತು ಎಲ್ರಿಗೂ. ಆಲ್ಮೋಸ್ಟ್ ನನ್ನ ಫ್ಯಾಮಿಲಿಗೆ ಎಲ್ರಿಗೂ ಗೊತ್ತಿತ್ತು ನಾನು ಲವ್ ಮಾಡ್ತಾ ಇದ್ದೆ ಅಂತ.